ಡೆಮೋ ನೋಡ್ತಾ ಇದ್ರಲ್ಲಿ ವಿಡಿಯೋ ಯಾವ ಥರ ಎಡಿಟಿಂಗ್ ಮಾಡ್ಕೊಂಡು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ನಾನು ಕೊಟ್ಟರೆ ಇಮೇಜ್ ಬಿಟ್ಟು ನಿಮ್ಮದೇ ಸ್ವಂತ ಇಮೇಜ್ ಆ್ಯಡ್ ಮಾಡ್ಕೊಂಡು ವಾಟ್ಸಪ್ ಸ್ಟೇಟಸ್ ಎಡಿಟಿಂಗ್ ಮಾಡ್ಕೊಬೋದು. ಈ ವಿಡಿಯೋ ಎಡಿಟಿಂಗ್ ಮಾಡ್ಕೊಳಕ್ಕೆ ನಿಮ್ಮ ಹತ್ರ ಕೈನ್ ಮಾಸ್ಟರ್ ಆ್ಯಪ್ ಇರಬೇಕಾಗುತ್ತೆ. ನಿಮ್ಮ ಹತ್ರ ಕೈನ್ ಮಾಸ್ಟರ್ ಆ್ಯಪ್ ಇಲ್ಲ ಅಂದರೆ ಪ್ಲೇಸ್ಟೋರ್ನಲ್ಲಿದೆ, ಡೌನ್ಲೋಡ್ ಮಾಡ್ಕೊಳ್ರಿ. ಈ ವಿಡಿಯೋಗೆ ಬೇಕಾದ ಇಮೇಜ್ ವಿಡಿಯೋ ಆಲ್ ಇಮೇಜ್ ವಿಡಿಯೋ ಲಿಂಕ್ ಅಂತ ವಿಡಿಯೋ ಕೆಳಗೆ ಕೊಟ್ಟಿರ್ತೀನಿ, ನೀವು ಡೌನ್ಲೋಡ್ ಮಾಡ್ಕೊಳ್ರಿ. ನೀವು ಅವೆಲ್ಲ ಡೌನ್ಲೋಡ್ ಮಾಡ್ಕೊಬೇಕಂದ್ರೆ ವಿಡಿಯೋ ಫುಲ್ ನೋಡಬೇಕಾಗುತ್ತೆ. ವಿಡಿಯೋ ಫುಲ್ ನೋಡಿದ್ರೆ ನಿಮಗೆ ಪಾಸ್ವರ್ಡ್ ಆಗ್ತಾಗುತ್ತೆ. ಸ್ಕ್ರೀನ್ ಮೇಲೆ ನಾನು ಟೆಕ್ಸ್ಟಾಗಿ ಆ್ಯಡ್ ಮಾಡಿರ್ತೀನಿ. ಕೈನ್ ಮಾಸ್ಟರ್ ಆ್ಯಪ್ ಓಪನ್ ಮಾಡಿ. ಕೈನ್ ಮಾಸ್ಟರ್ ಆ್ಯಪ್ ಓಪನ್ ಮಾಡಿದ ಮೇಲೆ ಈ ಥರ ಬರುತ್ತೆ. ಕ್ರಿಯೇಟ್ ನ್ಯೂ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. 16:9 ಮೇಲೆ ಕ್ಲಿಕ್ ಮಾಡಿ, ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ. ಬ್ಯಾಕ್ಗ್ರೌಂಡ್ ವಿಡಿಯೋ ಕೊಟ್ಟಿರ್ತೀನಿ, ಬ್ಯಾಕ್ಗ್ರೌಂಡ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಮೇಲೆ ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಮಿಕ್ಸರ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಆಡಿಯೋ ಲೋಗೋ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಬ್ಯಾಕ್ ಬನ್ನಿ. ವಿಡಿಯೋ ಸ್ಟಾರ್ಟಿಂಗ್ ರೆಡ್ ಮಾರ್ಕ್ ನಿಲ್ಸ್ಕೊಳ್ರಿ. ಬ್ಯಾಕ್ ಬನ್ನಿ. ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ನಾನೊಂದು PNG ಇಮೇಜ್ ಕೊಟ್ಟಿರ್ತೀನಿ, ಆ PNG ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋ ಎಷ್ಟು ಲೆಂತ್ ಐತಿ PNG ಇಮೇಜ್ ಐತಿ ಅಷ್ಟೇ ಲೆಂತ್ ಆ್ಯಡ್ ಮಾಡ್ಕೊಳ್ರಿ. ಮೇಲೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಇಮೇಜಿನ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ರಿ. ಕೆಳಕ್ಕೆ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ರಿ. ಇಮೇಜ್ ಈ ಥರ ಅಡ್ಜಸ್ಟ್ ಮಾಡ್ಕೊಂಡು ವಿಡಿಯೋ ಸ್ಟಾರ್ಟಿಂಗ್ ರೆಡ್ ಮಾರ್ಕ್ ನಿಲ್ಸ್ಕೊಳ್ರಿ. ಬ್ಯಾಕ್ ಬನ್ನಿ. ಲೇಯರ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ಒಂದು ಬ್ಲ್ಯಾಕ್ ಶಾಡೋ ಇಮೇಜ್ ಕೊಟ್ಟಿರ್ತೀನಿ, ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ವಿಡಿಯೋ ಎಷ್ಟು ಲೆಂತ್ ಐತಿ ಇಮೇಜ್ ಐತಿ ಅಷ್ಟೇ ಲೆಂತ್ ಆ್ಯಡ್ ಮಾಡ್ಕೊಳ್ರಿ. ವಿಡಿಯೋ ಸ್ಟಾರ್ಟಿಂಗ್ ರೆಡ್ ಮಾರ್ಕ್ ನಿಲ್ಸ್ಕೊಂಡು ಮೇಲೆ ಇಲ್ಲಿ ಪ್ಲಸ್ ಐಕನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ಇಮೇಜಿನ ಜೂಮ್ ಮಾಡ್ತಾ ಇದ್ದೀನಿ. ಈ ಥರ ಜೂಮ್ ಮಾಡ್ಕೊಂಡು ಸ್ಕ್ರೀನಿಗೆ ಫಿಟ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ರಿ. ಬ್ಯಾಕ್ ಬನ್ನಿ. ಲೇಯರ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ನಾನು ಕೊಟ್ಟರೆ PNG ಇಮೇಜ್ ಆಗಲಿ ಆ್ಯಡ್ ಮಾಡ್ಕೊಳ್ರಿ. ನಿಮ್ಮದೇ ಸ್ವಂತ PNG ಇಮೇಜ್ ಇದ್ದರೆ ಸ್ವಂತ PNG ಇಮೇಜ್ ಆ್ಯಡ್ ಮಾಡ್ಕೊಳ್ರಿ. ನಿಮ್ಮದು ಸ್ವಂತ PNG ಇಮೇಜ್ ಯಾವ ಥರ ಮಾಡೋದು ಅಂತ ಗೊತ್ತಿಲ್ಲ ಅಂದರೆ ರಿಮೂವ್ ಬ್ಯಾಕ್ಗ್ರೌಂಡ್ ವಿಡಿಯೋ ಲಿಂಕ್ ಅಂತ ಮೇಲೆ ಐ ಕಾರ್ಡ್ ಆಗಲಿ ಕೊಟ್ಟಿರ್ತೀನಿ, ವಿಡಿಯೋ ಕೆಳಗೆ ಸೆಟ್ ಕೊಟ್ಟಿರ್ತೀನಿ. ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ PNG ಇಮೇಜ್ ಯಾವ ಥರ ಎಡಿಟಿಂಗ್ ಮಾಡ್ಕೊಳೋದು ಅಂತ. ಮೇಲೆ ಇಲ್ಲಿ ಪ್ಲಸ್ ಐಕನ್ ಇದೆ, ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಈ ಇಮೇಜ್ ಒಂದು ಸ್ವಲ್ಪ ಜೂಮ್ ಕಡಿಮೆ ಮಾಡ್ಕೊತಾ ಇದ್ದೀನಿ, ಸೈಜ್ ಕಡಿಮೆ ಮಾಡ್ಕೊಂಡು ಇಮೇಜಿನ ಈ ಥರ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಇಮೇಜಿನ ಈ ಥರ ಅಡ್ಜಸ್ಟ್ ಮಾಡ್ಕೊಂಡು ಬ್ಯಾಕ್ ಬರ್ತಾ ಇದ್ದೀನಿ. ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ಗ್ರೀನ್ ಸ್ಕ್ರೀನ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಮೇಲೆ ಇಲ್ಲಿ ಪ್ಲಸ್ ಐಕನ್ ಇದೆ, ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಮಿಕ್ಸರ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಡಿಯೋ ಲೋಗೋ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಬ್ಯಾಕ್ ಬನ್ನಿ. ಕ್ರೋಮಾ ಕೀ ಅಂತಿದೆ, ಕ್ರೋಮಾ ಕೀ ಮೇಲೆ ಕ್ಲಿಕ್ ಮಾಡಿ. ಎನಬಲ್ ಅಂತಿದೆ, ಎನಬಲ್ ಮಾಡಿ. ಮೇಲೆ ಏನು 28 ಅದನ್ನ 50ಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ರಿ. ಬ್ಯಾಕ್ ಬನ್ನಿ. ಗ್ರೀನ್ ಸ್ಕ್ರೀನ್ ವಿಡಿಯೋನ ಒಂದು ಸ್ವಲ್ಪ ಜೂಮ್ ಮಾಡ್ಕೊತಾ ಇದ್ದೀನಿ. ವಿಡಿಯೋ ಒಂದು ಸ್ವಲ್ಪ ಮುಂದಕ್ಕೆ ಮೂವ್ ಮಾಡ್ತಾ ಇದ್ದೀನಿ. ಗ್ರೀನ್ ಸ್ಕ್ರೀನ್ ವಿಡಿಯೋನ ಈ ಥರ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ ನಾನು. ಈ ಥರ ಅಡ್ಜಸ್ಟ್ ಮಾಡ್ಕೊಂಡು ಮೇಲೆ ಇಲ್ಲಿ 3 ಡಾಟ್ ಇದೆ, ಡಾಟ್ ಮೇಲೆ ಕ್ಲಿಕ್ ಮಾಡಿ. ಸೆಂಡ್ ಬ್ಯಾಕ್ವರ್ಡ್ ಮೇಲೆ ಕ್ಲಿಕ್ ಮಾಡಿ. ಬ್ಯಾಕ್ ಬನ್ನಿ. ವಿಡಿಯೋ ಸ್ಟಾರ್ಟಿಂಗ್ ರೆಡ್ ಮಾರ್ಕ್ ನಿಲ್ಸ್ಕೊಳ್ರಿ. ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಹ್ಯಾಂಡ್ ರೈಟಿಂಗ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪೆನ್ಸಿಲ್ ಐಕನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಬ್ರಷ್ ಸೆಲೆಕ್ಟ್ ಮಾಡ್ಕೊಳ್ರಿ. ಬ್ರಷ್ ಕೆಳಗೆ ಇಲ್ಲಿ ಎರೇಜ್ ಐಕನ್ ಇದೆ, ಅದ್ರ ಕೆಳಗೆ ಇಲ್ಲಿ ಬ್ಲ್ಯಾಕ್ ರೌಂಡ್ ಶೇಪು ವೈಟ್ ಚುಕ್ಕಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಫಸ್ಟ್ನೇ ಸೆಲೆಕ್ಟ್ ಮಾಡ್ಕೊಳ್ರಿ. ಇಲ್ಲಿ ರೆಡ್ ಕಲರ್ ಇದೆ, ಅದನ್ನ ಬ್ಲ್ಯಾಕ್ ಸೆಲೆಕ್ಟ್ ಮಾಡ್ಕೊಳ್ರಿ. ರೈಟ್ ಮೇಲೆ ಕ್ಲಿಕ್ ಮಾಡಿ. ಈ ಥರ ಎರೇಜ್ ಮಾಡ್ಕೊಳ್ರಿ ನಿಮ್ಮ ಕೈಯಿಂದ. ಈ ಥರ ಎರೇಜ್ ಮಾಡ್ಕೊಂಡು ಬ್ಯಾಕ್ ಬನ್ನಿ. ಬ್ಯಾಕ್ ಬನ್ನಿ. ನೀವು ಎರೇಜ್ ಮಾಡ್ಕೊಂಡ್ರೆ ಅದು ಲೇಯರ್ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದನ್ನ ಜೂಮ್ ಮಾಡ್ಕೊಳ್ರಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಜೂಮ್ ಮಾಡ್ಕೊಳ್ರಿ. ಜೂಮ್ ಮಾಡ್ಕೊಂಡ್ರೆ ಅದನ್ನ ಈ ಥರ ಕೆಳಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ರಿ. ಈ ಥರ ಅಡ್ಜಸ್ಟ್ ಮಾಡ್ಕೊಂಡು ಅಲ್ಪ ಓಪಸಿಟಿ ಮೇಲೆ ಕ್ಲಿಕ್ ಮಾಡಿ. ಅಲ್ಪ ಓಪಸಿಟಿ ಒಂದು 80ಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ರಿ. ಒಂದು 80ಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಈ ಹ್ಯಾಂಡ್ ರೈಟಿಂಗ್ ಲೇಯರ್ ವಿಡಿಯೋ ಎಷ್ಟು ಲೆಂತ್ ಐತೆ ಈ ಹ್ಯಾಂಡ್ ರೈಟಿಂಗ್ ಲೇಯರ್ ಸೆಟ್ ಮೇಲೆ ಅಷ್ಟೇ ಲೆಂತ್ ಆ್ಯಡ್ ಮಾಡ್ಕೊಳ್ರಿ. ಬ್ಯಾಕ್ ಬನ್ನಿ. ಬ್ಯಾಕ್ ಬನ್ನಿ. ವಿಡಿಯೋ ಸ್ಟಾರ್ಟಿಂಗ್ ರೆಡ್ ಮಾರ್ಕ್ ನಿಲ್ಸ್ಕೊಂಡು ಲೇಯರ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ಟೆಕ್ಸ್ಟ್ PNG ಇಮೇಜ್ ಕೊಟ್ಟಿರ್ತೀನಿ, ಟೆಕ್ಸ್ಟ್ PNG ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಟೆಕ್ಸ್ಟ್ PNG ಇಮೇಜನ್ನು ಈ ಥರ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಸೈಜ್ ಕಡಿಮೆ ಮಾಡ್ಕೊತಾ ಇದ್ದೀನಿ. ಸೈಜ್ ಕಡಿಮೆ ಮಾಡ್ಕೊಂಡು ಈ ಥರ ಮೇಲಕ್ಕೆ ಸೈಡಿಗೆ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ ನಾನು. ನಿಮ್ಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಅಡ್ಜಸ್ಟ್ ಮಾಡ್ಕೊಳ್ರಿ.
ವಿಡಿಯೋ ಎಷ್ಟು ಲೆಂತ್ ಐತಿ ಇಮೇಜ್ ಸಹಿತ ಅಷ್ಟೇ ಲೆಂತ್ ಆ್ಯಡ್ ಮಾಡ್ಕೊತ ಇದ್ದೀನಿ. ವಿಡಿಯೋ ಸ್ಟಾರ್ಟಿಂಗ್ ರೆಡ್ ಮಾರ್ಕ್ ನಿಲ್ಸ್ಕೊಳ್ರಿ. ವಿಡಿಯೋ ಸ್ಟಾರ್ಟಿಂಗ್ ರೆಡ್ ಮಾರ್ಕ್ ನಿಲ್ಸ್ಕೊಂಡು ವಿಡಿಯೋ ಒಂದು ಸ್ವಲ್ಪ ಮುಂದಕ್ಕೆ ಮೂವ್ ಮಾಡಿ ಒಂದು 5 ಸೆಕೆಂಡಿಗೆ ಒಂದು ಕೀ ಆ್ಯನಿಮೇಷನ್ ಆ್ಯಡ್ ಮಾಡ್ಕೊಳ್ರಿ. ಸೈಡಿಗೆ ಇಲ್ಲಿ ಪ್ಲಸ್ ಐಕನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ವಿಡಿಯೋ ಸ್ಟಾರ್ಟಿಂಗ್ ರೆಡ್ ಮಾರ್ಕ್ ನಿಲ್ಸ್ಕೊಂಡು ಇಮೇಜ್ ಕಾಣಬಾರ್ದು ಈ ಥರ ಅಡ್ಜಸ್ಟ್ ಮಾಡ್ಕೊಳ್ರಿ. ಈ ಥರ ಅಡ್ಜಸ್ಟ್ ಮಾಡ್ಕೊಂಡು ಬ್ಯಾಕ್ ಬನ್ನಿ. ನಾನೊಂದು ಆಡಿಯೋ ಕೊಟ್ಟಿರ್ತೀನಿ, ಆ ಆಡಿಯೋನೇ ನೀವು ಇಲ್ಲಿ ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ಆಡಿಯೋ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಫೋಲ್ಡರ್ಸ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಾನು ಕೊಟ್ಟರೆ ಸಾಂಗ್ ಯಾವ ಫೋಲ್ಡರ್ಸ್ನಾಗ ಡೌನ್ಲೋಡ್ ಆಗಿರ್ತದೆ ಆ ಫೋಲ್ಡರ್ಸ್ ಮೇಲೆ ಕ್ಲಿಕ್ ಮಾಡಿ. ಸಾಂಗ್ ಮೇಲೆ ಕ್ಲಿಕ್ ಮಾಡಿ, ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಮೇಲೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಸಾಂಗ್ ಸೆಲೆಕ್ಟ್ ಆಗಿರ್ತೈತೆ. ಇವಾಗ ಒಂದ್ಸಲಿ ಡೆಮೋ ನೋಡ್ರಿ ವಿಡಿಯೋ ಯಾವ ಥರ ಬರುತ್ತಂತ. ನಾನು ಡೆಮೋ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದ್ರೆ ಮಾತ್ರ ತಪ್ಪದೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದಿಲ್ದರೆ ಜಾಸ್ತಿ ವಿಡಿಯೋ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಆದರೂ ವಿಡಿಯೋ ನೋಡ್ತಾ ಇಲ್ಲ. ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿರಿ ಫ್ರೆಂಡ್ಸ್, ಹಂಗಾದರೆ ನನಗೊಂದು ಸ್ವಲ್ಪ ಹೆಲ್ಪ್ ಆಗುತ್ತೆ. ಈ ವಿಡಿಯೋನ ಯಾವ ಥರ ನೀವು ಸೇವ್ ಮಾಡ್ಕೊಬೇಕಂದ್ರೆ ಮೇಲೆ ಇದು ಸೇವ್ ಐಕನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೇವ್ ಆಸ್ ವಿಡಿಯೋ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ವಿಡಿಯೋ ನಿಮ್ಮ ಗ್ಯಾಲರಿಗೆ ಸೇವ್ ಆಗುತ್ತೆ. ಈ ವಿಡಿಯೋ ನೀವು ಫುಲ್ ನೋಡಿದ್ದಕ್ಕೆ ಥ್ಯಾಂಕ್ಸ್.